ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ಬನಶಂಕರಿ ಅಮ್ಮನವರಲ್ಲಿ ವಿಶೇಷವಾಗಿ ನಾವು ಒಂದು ಸಂಕಲ್ಪ ಸೇವೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋವಂಥವ್ರು, ಯಾವುದೇ ರೀತಿಯ ಇಷ್ಟಾರ್ಥ ಇರ್ಬೋದು, ಉದ್ಯೋಗದ ಸಮಸ್ಯೆ ಇರ್ಬೋದು, ಮದುವೆಯ ಸಮಸ್ಯೆ ಇರ್ಬೋದು, ದಾಂಪತ್ಯದ ಕಲಹ ಇರ್ಬೋದು, ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು, ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ವ್ಯಾಪಾರ ವಹಿವಾಟಿನಲ್ಲಿ ನಿಮಗೆ ಸಂಕಷ್ಟಗಳಿದ್ದರೆ ಅದನ್ನು ನೀವು ನಿವಾರಣೆ ಮಾಡ್ಕೊಳ್ಳೋಕ್ಕೆ ವಿಶೇಷವಾಗಿ ಈ ಹುಣ್ಣಿಮೆ ದಿನ ಅಂದರೆ ಇನ್ನು 13ನೇ ತಾರೀಕು ಬರುವಂತಹ ಹುಣ್ಣಿಮೆಯ ಇಂದಿನ ದಿನಗಳು ಅಂದರೆ 9 ದಿನಗಳಲ್ಲಿ ವಿಶೇಷವಾಗಿ ತಾಯಿಗೆ ಬನದ ಹುಣ್ಣಿಮೆ ಅಂತ ಕರೀತಾರೆ. ಆ ಬನದ ಹುಣ್ಣಿಮೆಯಲ್ಲಿ ಆ ಬನಶಂಕರಿ ದೇವಿಗೆ 9 ದಿನಗಳ ಕಾಲ ನಾವು ಹೆಂಗೆ ಅಕ್ಟೋಬರ್ ತಿಂಗಳಲ್ಲಿ ಶರನ್ನವರಾತ್ರಿ ಎಲ್ಲ ನಾವು ನವರಾತ್ರಿ ಆಚರಣೆ ಮಾಡ್ತೀವೋ ಅದೇ ರೀತಿ ವಿಶೇಷವಾಗಿ ತಾಯಿಗೆ ಬನಶಂಕರಿ ದೇವಿಗೆ ವಿಶೇಷವಾಗಿ ನವರಾತ್ರಿ ಆಚರಣೆ ಕೂಡ ನಾಳೆ ಅಷ್ಟಮಿಯಿಂದ ಪ್ರಾರಂಭ ಆಗ್ತಾ ಇರುವಂತಹ ಈ ಅಷ್ಟಮಿ ದಿನಗಳಲ್ಲಿ ವಿಶೇಷವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸ್ತಾ ಇರುವಂಥವ್ರು ಯಾವತ್ತಾದರೂ ಒಂದು ದಿನ ಮಂಗಳವಾರ ಇರ್ಬೋದು, ಶುಕ್ರವಾರದ ಸಮಯದಲ್ಲಿ ವಿಶೇಷವಾಗಿ ನೀವು ನಿಂಬೆ ಹಣ್ಣಿನ ದೀಪದ ಆರಾಧನೆನ ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ಈ ದಿನಗಳಲ್ಲಿ ವಿಶೇಷವಾಗಿ ನೀವು ಹಚ್ಚಿದಂತಹ ನಿಂಬೆ ಹಣ್ಣಿನ ದೀಪಕ್ಕೆ ಅಷ್ಟು ಪ್ರಾಮುಖ್ಯತೆ ಇರುತ್ತೆ. ತಾಯಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಗ ನೆರವೇರಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ತಾಯಿಗೆ ಬೂದುಗುಂಬಳಕಾಯಿ ದೀಪಗಳನ್ನು ಅಂದರೆ ತರಕಾರಿಗಳಿಂದ ಮಾಡಿದಂತಹ ದೀಪಗಳನ್ನು ನೀವು ಅವತ್ತಿನ ದಿನ ವಿಶೇಷವಾಗಿ ಬನಶಂಕರಿ ದೇವಸ್ಥಾನದಲ್ಲಿ ನೀವು ಹುಣ್ಣಿಮೆ ಬರೋವಂಥ ದಿನಗಳಲ್ಲಿ ಹುಣ್ಣಿಮೆಲೂ ಹಚ್ಬೋದು, ಅಥವಾ ಈ 9 ದಿನಗಳಲ್ಲಿ 9 ದಿನ ನಿರಂತರವಾಗಿ ನೀವು ನಿಂಬೆಹಣ್ಣಿನ ದೀಪನ ನೀವು ಹಚ್ಚುತ್ತೀವಿ ಅಂದರೆ ಖಂಡಿತವಾಗ್ಲೂ ಹಚ್ಬೋದು. ಅಕಸ್ಮಾತ್ ಆಗೋದಿಲ್ಲ ಅನ್ನೋರು ಯಾವತ್ತಾದರೂ ಒಂದಿನ ಮಂಗಳವಾರ ಇರ್ಬೋದು, ಶುಕ್ರವಾರದ ಸಮಯದಲ್ಲಿ ನೀವು ನಿಂಬೆಹಣ್ಣಿನ ದೀಪ ಹಚ್ಚುವಂಥದ್ದು, ಬೂದುಗುಂಬಳಕಾಯಿಯ ದೀಪ ಹಚ್ಚುವಂಥದ್ದನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೆಲ್ಲದಿಂದ ಮಾಡಿದಂತಹ ದೀಪಗಳನ್ನು ಹಚ್ಚಿ. ಅದರಲ್ಲೂ ವಿಶೇಷವಾಗಿ ತಾಯಿ ಬನಶಂಕರಿ ದೇವಿಗೆ ಈ ಹುಣ್ಣಿಮೆಯ ಸಮಯಗಳಲ್ಲಿ ಅಂದರೆ ಈ ಬನದ ಹುಣ್ಣಿಮೆ ಬರೋವಂಥ ಸಂದರ್ಭದಲ್ಲಿ ತರಕಾರಿಗಳಂದರೆ ತಾಯಿಗೆ ತುಂಬಾ ಅತ್ಯಂತ ಪ್ರಿಯ ಆಗಿರುತ್ತೆ. ಅಂಥ ತರಕಾರಿಗಳನ್ನು ನೀವು ವಿಶೇಷವಾಗಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಆರಾಧನಾ ಮಹೋತ್ಸವಗಳಿರುತ್ತೆ, ಅಲ್ಲಿ ನೀವು ಸಾಧ್ಯವಾದಷ್ಟು ನಿಮಗೆ ಯಾವ್ಯಾವ ತರಕಾರಿಗಳು ಬೇಕು ಅಂತ ಅನಿಸುತ್ತೋ ಅಂಥ ತರಕಾರಿಗಳನ್ನೆಲ್ಲ ನೀವು ಕೊಂಡುಕೊಂಡು ಅದನ್ನು ನೀವು ದೇವಿಯ ದೇವಸ್ಥಾನಗಳಿಗೆ ನೀವು ದಾನನ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಯಾವುದೇ ರೀತಿಯ ಕಾಯಿಲೆಗಳಿರ್ಬೋದು, ಮಾರಣಾಂತಿಕ ಕಾಯಿಲೆಗಳಿರ್ಬೋದು, ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅಥವಾ ಊಟದ ವ್ಯವಸ್ಥೆಗೆ ಕಷ್ಟ ಇದೆ ಅಂತ ಅನ್ನೋರ ಜೀವನದಲ್ಲಿ ನೀವು ಏನೂ ಕೊಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಬೂದುಗುಂಬಳಕಾಯಿ ತೊಗೊಂಡೋಗಿ ಕೊಡಿ, ಒಂದು ಕುಂಬಳಕಾಯಿ ತೊಗೊಂಡೋಗಿ ಕೊಡಿ, ಒಂದು ಸೋರೆಕಾಯಿ ತೊಗೊಂಡೋಗಿ ಕೊಡಿ, ಒಂದು 10 ರೂಪಾಯಿ ನುಗ್ಗೆಕಾಯಿ ತೊಗೊಂಡೋಗಿ ಕೊಡಿ, ಒಂದು 10 ರೂಪಾಯಿದು ಟೊಮೊಟೊ ತೊಗೊಂಡೋಗಿ ಕೊಡಿ, ಅಥವಾ ನಿಮಗೆ ಕೈಯಲ್ಲಾಗೋಂಥ ಕೊತ್ತಂಬರಿ ಸೊಪ್ಪು ಇರ್ಬೋದು, ಪುದೀನ ಸೊಪ್ಪು ಇರ್ಬೋದು, ಕರ್ಬೇವಿನ ಸೊಪ್ಪಿನ ಕಟ್ಟುಗಳಿರ್ಬೋದು, ಅಥವಾ ನಿಮಗೆ ಯಾವುದು ತರಕಾರಿನ ನಿಮಗೆ ಕೊಂಡ್ಕೊಂಡು ಕೊಡೋ ಶಕ್ತಿ ಇದೆಯೋ ಅಷ್ಟು ತರಕಾರಿಗಳನ್ನು ನೀವು ತಾಯಿಗೆ ಬನಶಂಕರಿ ದೇವಿಗೆ ನೀವು ನಾಳೆಯಿಂದ ನೀವು ನಿರಂತರವಾಗಿ 9 ದಿನಗಳ ಕಾಲ ನಿರಂತರವಾಗಿ
ಆಚರಣೆ ಪದ್ಧತಿಗಳಿರುತ್ತೆ. ನವರಾತ್ರಿ ಥರ ಆಚರಣೆ ಮಾಡ್ತಾ ಇರ್ತಾರೆ. ಅಂತಹ 9 ದಿನಗಳಲ್ಲಿ ನೀವು ಇಂಥ ವಸ್ತುಗಳನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು, ಸಕಲ ಇಷ್ಟಾರ್ಥಗಳು, ದಾರಿದ್ರ್ಯತನ ಇರುವಂಥದ್ದು ಎಲ್ಲ ನಿವಾರಣೆ ಆಗುತ್ತೆ. ಅದರಲ್ಲೂ ಮೃತ್ಯು ಕಂಟಕಗಳಿದ್ದರೆ ಅಂಥದ್ದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ನೀವು ನಿಂಬೆಹಣ್ಣಿನ ಹಾರ ಕೂಡ ನೀವು ಹಾಕಿಸ್ಬೇಕಾಗುತ್ತೆ. ತಾಯಿಗೆ ನಿಂಬೆಹಣ್ಣಿನ ಹಾರ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆ ನಿಂಬೆಹಣ್ಣಿನ ಹಾರದ ಮೇಲೆ ನೀವು ಓಂ ಶ್ರೀ ಬನಶಂಕರಿ ದೇವಿ ನಮಃ ಅಂತ ನೀವು ಬರೆದು ಹಾಕ್ಬೋದು. ಅಕಸ್ಮಾತ್ ನಿಮಗೆ ಅಷ್ಟು ಬರೆಯೋಕ್ಕಾಗಲಿಲ್ಲ ಅಂದರೆ ಓಂ ಧೂಮ್ ದುರ್ಗಾಯ ನಮಃ ಅಂತ ಬರೀರಿ. ಅದು ಬರೆಯೋಕ್ಕಾಗಲಿಲ್ಲ ಅಂದರೆ ಓಂ ಅಂತ ನೀವು 108 ನಿಂಬೆಹಣ್ಣಿನ ಮೇಲೆ ನೀವು ಅದನ್ನು ನೀವು ಬರೆದು ಆ ತಾಯಿಗೆ ನೀವು ಅರ್ಪಣೆ ಮಾಡೋದ್ರಿಂದ ತಾಯಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಬನಶಂಕರಿ ಅಥವಾ ಶಾಕಾಂಬರಿ ದೇವಿನ ನಾವು ಇದು ದುರ್ಗಾ ಮಾತೆಯ ಮತ್ತೊಂದು ಹೆಸರಾಗಿದೆ. ಪುಷ್ಯ ಮಾಸದ ಶುದ್ಧ ಚತುರ್ದಶಿ ಮತ್ತು ಪೂರ್ಣಿಮೆಯಂದು ಬನಶಂಕರಿ ಪೂಜೆಯನ್ನು ಮಾಡುವ ಸಂಪ್ರದಾಯವಿದೆ. ಈ ಪೂಜೆಯು 7 ದಿನಗಳ ಪರ್ಯಂತ ಅಥವಾ 9 ದಿನಗಳ ಪರ್ಯಂತ ವಿಶೇಷವಾಗಿ ಬನಶಂಕರಿ ನವರಾತ್ರಿ ಅಂತ 9 ದಿನಗಳ ಕಾಲ ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಅಂಥ ವಿಶೇಷ ಪುಷ್ಯ ಮಾಸದಲ್ಲಿ ಶುದ್ಧ ಅಷ್ಟಮಿಯಿಂದ ಹುಣ್ಣಿಮೆ ಪರ್ಯಂತ ಜರುಗುತ್ತದೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ದಿನವನ್ನು ನಿಷಿದ್ಧವಲ್ಲದ ಒಂದೊಂದು ತರಕಾರಿಯನ್ನು ತಾಯಿಗೆ ಸಮರ್ಪಣೆ ಮಾಡಿ ಪೂಜೆನ ಮಾಡ್ತಾರೆ. ಆ ತರಕಾರಿ ಸೇವೆಗಳನ್ನು ನೀವು ಮಾಡೋದ್ರಿಂದ ನಿಮ್ಮಲ್ಲಿ ಕಳೆದುಕೊಂಡಿರುವಂತಹ ಯಾವುದೇ ಒಂದು ಜೀವನದಲ್ಲಿ ನೀವು ಅಂದುಕೊಂಡಿರೋ ಅಂಥದ್ದು ಇವತ್ತಿನ ತನಕ ನಾನು ಅಂದುಕೊಂಡಿರೋಂಥ ಕೆಲಸ ಖಂಡಿತವಾಗ್ಲೂ ನಮಗೆ ಕೈಗೂಡಿಲ್ಲ ಅಂತ ನೀವು ನೊಂದುಕೊಂಡಿರೋ ಅಂಥವರು ನಿಮ್ಮ ಜೀವನದಲ್ಲಿ ಆ ಕೆಲಸ ಆಗಲೇಬೇಕು ಅಂತ ನೀವು ಶತಸಿದ್ಧ ನೀವು ಸಂಕಲ್ಪ ಮಾಡಿಕೊಂಡು ನೀವು ತಾಯಿಗೆ ಈ ತರಕಾರಿಗಳನ್ನು ಹಂಚೋದು ಅಂದರೆ ದಾನ ಕೊಡೋದಿರ್ಬೋದು, ದೇವಸ್ಥಾನಗಳಿಗೆ ನೀವು ತಗೊಂಡೋಗಿ ಕೊಡೋ ಅಂಥದ್ದನ್ನು ನೀವು ಮಾಡಿದ್ದೆ ಆದರೆ ಅದರಲ್ಲೂ ವಿಶೇಷವಾಗಿ ದೀಪದ ಆರಾಧನೆನ ನೀವು ಈ 9 ದಿನಗಳಲ್ಲಿ ನೀವು ಮಾಡಿದ್ದೆ ಆದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ದಿನವೂ ನಿಷಿದ್ಧವಲ್ಲದ ಒಂದೊಂದು ತರಕಾರಿ ಪಲ್ಯವನ್ನು ದುರ್ಗಾ ಮಾತೆಗೆ ನಿವೇದಿಸಲಾಗುತ್ತದೆ. ಆದ್ದರಿಂದಲೇ ಈ ವ್ರತಕ್ಕೆ ಶಾಕಾಂಬರಿ ವ್ರತ ಎಂದು ಕೂಡ ಹೆಸರು ಇದೆ. ಶಾಖ ಪ್ಲಸ್ ಅಂಬರಿ ಶಾಕಾಂಬರಿ, ಯಾರು ಧರಿಸುತ್ತಾರೋ ಅವರೇ ಶಾಕಾಂಬರಿ. ಚತುರ್ದಶಿ ದಿನದಲ್ಲಿ ತಾಯಿಗೆ ಸರ್ವ ತರಕಾರಿಗಳನ್ನು ಸಮರ್ಪಿಸಲಾಗುತ್ತದೆ. ಬನದ ಹುಣ್ಣಿಮೆ ಜಾತ್ರೆ ವಿಶೇಷವಾಗಿ ನಡೆಸಲಾಗುತ್ತದೆ. ಈ ಉತ್ಸವವನ್ನು ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ಆಚರಿಸಲಾಗುತ್ತದೆ. ಪ್ರಮುಖ ಪ್ರಾಚೀನ ಶಾಕಾಂಬರಿ ದೇವಸ್ಥಾನಗಳು ಕರ್ನಾಟಕದ ಬಾದಾಮಿ ಮತ್ತು ಬೆಂಗಳೂರಿನಲ್ಲೂ, ಮಹಾರಾಷ್ಟ್ರದ ನಾಗೇವಾಡಿ, ಪುಣೆಯಲ್ಲೂ, ಉತ್ತರ ಪ್ರದೇಶದ ಶ್ರಹಾನ್ಪುರದಲ್ಲೂ, ರಾಜಸ್ಥಾನದ ಸಂಬಾರಿನಲ್ಲೂ ಮತ್ತು ಜಾರ್ಖಂಡಿನಲ್ಲೂ ನಾವು ಕಾಣಬಹುದಾಗಿದೆ. ಚತುರ್ದಶಿ ಮತ್ತು ಹುಣ್ಣಿಮೆಯಂದು 108 ತರಕಾರಿಗಳನ್ನು ಸಮರ್ಪಿಸುವ ಕೂಡ ಸಂಪ್ರದಾಯವೂ ಕೂಡ ಇದೆ. ಆ ದಿನ ಶಾಕಾಂಬರಿ ದೇವಿ ಹುಟ್ಟಿದ ದಿನ. ಸಾವಿರಾರು ವರ್ಷಗಳ ನೋಡಿ ಆ ತಾಯಿ ಹುಟ್ಟಿದಂಥ ದಿನಕ್ಕೋಸ್ಕರ ವಿಶೇಷವಾಗಿ ಬನದ ಹುಣ್ಣಿಮೆ ಆಚರಣೆ ಮಾಡ್ತಾರೆ. ಈ ದಿನ ಶಾಕಾಂಬರಿ ದೇವಿ ಹುಟ್ಟಿದ ದಿನ ಆಗಿರೋದ್ರಿಂದ ಸಾವಿರಾರು ವರ್ಷಗಳ ಹಿಂದೆ ದುರ್ಗಮಾಸುರನೆಂಬ ದೈತ್ಯನನ್ನು ಸಂಹರಿಸಲು ಯಜ್ಞದಲ್ಲಿ ಉತ್ಪನ್ನಳಾದ ಶಕ್ತಿ ದೇವತೆಯೇ ಶಾಕಾಂಬರಿ. ಆ ಕಾಲದಲ್ಲಿ ಬಹಳ ದುರ್ಭಿಕ್ಷೆ ಇದ್ದಿದ್ದರಿಂದ ತಾನು ಬರುವಾಗ ಹಲವಾರು ತರಕಾರಿಗಳನ್ನು ತಂದು ಜನರನ್ನು ಉದ್ಧರಿಸಿದಳು. ಆದ್ದರಿಂದ ಶಾಕಾಂಬರಿ ಆದಳು. ಹುಣ್ಣಿಮೆಯನ್ನದಂದು ದೀಪೋತ್ಸವ ಇದು ತುಂಬಾ ವಿಶೇಷವಾಗಿರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಇದ್ರ ಉಪಯೋಗನ ಮಾಡ್ಕೊಳ್ಳಿ. ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ವಿಶೇಷವಾಗಿ ನಾವು ವಿಶೇಷ ದಿನಗಳಲ್ಲಿ ತಾಯಿನ ನಾವು ಆಚರಣೆ ಮಾಡಿದ್ದೆ ಆದರೆ ಅದರಲ್ಲೂ ವಿಶೇಷವಾಗಿ ಈ ಬನದ ಹುಣ್ಣಿಮೆ ಇನ್ನು 13ನೇ ತಾರೀಕು ಇರೋದ್ರಿಂದ ನಾವು ಅದರ ಮುಂಚಿತವಾಗಿ ನಾವು ತಾಯಿನ ನಾವು ಪೂಜಿಸಬೇಕು.
ಮಾಡಬೇಕಾಗುತ್ತೆ. ಯಾಕೆ ಅಂತ ಅಂದರೆ ತಾಯಿ ಬಂದು ಯಾವಾಗಲೂ ಅಷ್ಟೇನೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ನಮ್ಮ ಜೀವನದಲ್ಲಿ ನಿಂತೋಗ್ಬಿಟ್ಟಿದೆ, ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋದು ಯಾವುದು ನಮಗೆ ಆಗ್ತಾ ಇಲ್ಲ ಅಂತ ಅಂದಾಗ ದೇವತೆಗಳೇ ಬಂದು ತನ್ನ ಕಷ್ಟನ ದೇವಿ ಮುಂದೆ ಹೇಳ್ಕೊಂಡಾಗ ಅಂಥ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಅವರ ಕಷ್ಟನ ಪರಿಹಾರ ಮಾಡಿರೋಂಥ ದೇವತೆ ಅಂದರೆ ನಾವು ದುರ್ಗಾ ಪರಮೇಶ್ವರಿ ಅಂದರೆ ಅಂಶ ಇರೋಂಥ ಬನಶಂಕರಿ ದೇವಿನ ಅಂತ ಅನ್ಬೋದು. ನೋಡಿ, ನಾನು ಅದನ್ನು ಯಾಕೆ ನಾನು ಆ ದೇವಿ ಬಗ್ಗೆ ಇಷ್ಟು ಹೇಳ್ತಿದ್ದೀನಿ ಅನ್ನೋ ಅದ್ರ ಇತಿಹಾಸನೂ ಮತ್ತು ಅದ್ರದ್ದೊಂದು ಪುಟ್ಟ ಕಥೆನೂ ಕೂಡ ಹೇಳ್ತೀನಿ. ಬನಶಂಕರಿ ದೇವಿ ಆದಿಶಕ್ತಿ ಅವತಾರಗಳಲ್ಲಿ ಪ್ರಮುಖ ಅವತಾರಿ ಆಗಿರ್ತಾರೆ. ಶಾಕಾಂಬರಿ ದೇವತೆ ಅಂತ ಕೂಡ ಕರೀತಾರೆ. ಅದರ ಇತಿಹಾಸ ನೋಡೋಕೆ ಹೋದರೆ ನೋಡಿ, ರಾಜ್ಯದಲ್ಲಿ ನಾವು ಯಾವಾಗಲೂ ಅಷ್ಟೇ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಬಾದಾಮಿಯಲ್ಲಿರುವಂಥ ಬನಶಂಕರಿ ದೇವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ವಿಶಿಷ್ಟವಾದ ದೇವತೆ ಆಗಿರ್ತಾರೆ. ನಾವು ಅಲ್ಲಿ ಹೋಗಿ ಆಚರಣೆ ಮಾಡೋಕ್ಕಾಗಲಿಲ್ಲ ಅಂದರೂ ನಮ್ಮ ಸುತ್ತಮುತ್ತ ಇರುವಂತಹ ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಬನಶಂಕರಿ ದೇವಸ್ಥಾನದಲ್ಲಿ ಬನಶಂಕರಿ ಅಮ್ಮನವರು ಇರೋದ್ರಿಂದ ನಾವು ಆಚರಣೆನ ನಾವು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ನೋಡಿ, ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಇಂದು ನಡೆಯಬೇಕಿದ್ದ ಸುಪ್ರಸಿದ್ಧ ಬನಶಂಕರಿ ಜಾತ್ರೆಯನ್ನು ನಾವು ವಿಶೇಷವಾದ ಆಚರಣೆಗಳ ಮೂಲಕ ಅಷ್ಟಮಿಯಿಂದ ಆಚರಣೆನ ಪ್ರಾರಂಭ ಮಾಡಲಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ದೇಗುಲದಲ್ಲಿ ಪೂಜಾ ಕೈಂಕಾರ್ಯಗಳಿಗಷ್ಟೇ ನಾವು ವಿಶೇಷವಾಗಿ ಆರಾಧನೆ ಪದ್ಧತಿಗಳನ್ನು, ಅಲಂಕಾರಗಳನ್ನು, ತರಕಾರಿಗಳಿಂದ ಅಲಂಕಾರಗಳನ್ನು ನಾವು ಆ ದೇವಿಗೆ ಆಚರಣೆ ಮಾಡ್ತೀವಿ. ಯಾಕೆ ಅಂದರೆ ನೋಡಿ, ಆದಿಶಕ್ತಿ ಅವತಾರಗಳಲ್ಲಿ ಒಂದು ಪ್ರಮುಖ ಅವತಾರವೇ ಶಾಕಾಂಬರಿ ಅವತಾರ. ಈಕೆ ಕರ್ನಾಟಕ, ಮಹಾರಾಷ್ಟ್ರ, ರಾಜಸ್ಥಾನ, ಒಡಿಶಾಗಳಲ್ಲಿ ಅನೇಕರ ಕುಲದೇವತೆಯಾಗಿದ್ದಾಳೆ. ಬನಶಂಕರಿ, ವನಶಂಕರಿ, ಶತಾಕ್ಷಿ, ಶಾಕಾಂಬರಿ, ದುರ್ಗೆ ಎಂದು ಶಿಷ್ಯರಿಂದಲೂ ಜನಪದರಿಂದಲೂ ನಗರ ಅರಣ್ಯವಾಸಿಗಳಿಂದಲೂ ಪೂಜೆಗೊಳ್ಳುತ್ತಿರುವಾಕೆ ಆಗಿರುತ್ತಾರೆ. ಉಗ್ರ ರೂಪದಲ್ಲಿ ವೃಕ್ಷ ದೇವತೆಯಾಗಿ, ಅರಣ್ಯ ದೇವತೆಯಾಗಿ, ಚೌಡಮ್ಮ, ಯಕ್ಷಿ ಮೊದಲಾದ ರೂಪಗಳಲ್ಲಿ ಕಾಡು ಮೇಡುಗಳಲ್ಲಿ ಸಂಚರಿಸುತ್ತಾ ಇರುತ್ತಾಳಂತೆ. ದೇವಿ ಭಾಗವತ ಮಹಾಪುರಾಣ ಹಾಗೂ ಶಿವ ಮಹಾಪುರಾಣದ ಉಮಾ ಸಂಹಿತೆ, ಸ್ಕಂದ ಪುರಾಣಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಈ ಕಥೆಯು ಬರುತ್ತದೆ. ನೋಡಿ, ಆ ತಾಯಿ ಕಥೆನ ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಹಿರಣ್ಯಾಕ್ಷನ ಪುತ್ರ ರುರು ಅವನ ಮಗ ದುರ್ಗಮ. ಅವನು ನಾರದರ ಬಳಿ ದೇವತೆಗಳ ಶಕ್ತಿಯ ರಹಸ್ಯವೇನು ಎಂದು ಕೇಳುತ್ತಾನೆ. ಆಗ ನಾರದರು, ನೀವು ಹೊಟ್ಟೆ ತುಂಬಲು ತಿನ್ನುತ್ತೀರಿ, ತಿಂದದ್ದು ಜೀರ್ಣವಾಗಿ ಹೋಗುತ್ತದೆ, ದೇವತೆಗಳಿಗೆ ಹವಿಸೆ ಆಹಾರ. ಬ್ರಾಹ್ಮಣರು ಋಷಿಮುನಿಗಳು ಹೋಮ ಮಾಡುವಾಗ ವೇದ ಮಂತ್ರಗಳನ್ನು ಹೇಳುತ್ತಾ ತುಪ್ಪ, ಪಾಯಸ ಮೊದಲಾದ ಆಹುತಿ ಹಾಕುತ್ತಾರಲ್ಲ, ಅದು ಅತ್ಯಲ್ಪವಾದರೂ ಮಂತ್ರ ಪೂತವಾದ್ದರಿಂದ ಅದನ್ನು ನಾವು ಅಗ್ನಿಯ ಮೂಲಕ ತಿನ್ನುವ ದೇವತೆಗಳಿಗೆ ಅಪಾರ ಶಕ್ತಿ ಸಂಚಯವಾಗುತ್ತದೆ. ಅದಕ್ಕೆ ಪ್ರತಿಯಾಗಿ ನಾವು ದೇವತೆಗಳಿಗೆ ಭೂಮಿಯ ಮೇಲೆ ಮಳೆ ಸುರಿಸುತ್ತಾರೆ. ಈ ಗುಟ್ಟು ಗೊತ್ತಿದ್ದ ನಿನ್ನ ದೊಡ್ಡಜ್ಜ ಹಿರಣ್ಯಕಶಿಪು ತನ್ನನ್ನೇ ಕುರಿತು ಹೋಮ ಮಾಡಲು ಋಷಿಮುನಿಗಳಿಗೆ ಆಜ್ಞಾಪಿಸಿದ್ದ. ಇದರಿಂದ ದೇವತೆಗಳೆಲ್ಲರೂ ಬಲಗುಂದಿದಾಗ ಭಗವಂತನು ದೇವತೆಗಳ ಪ್ರಾರ್ಥನೆಯಂತೆ ಅವರನ್ನು ಉಳಿಸಲು ನರಸಿಂಹನಾಗಿ ಹಿರಣ್ಯಕಶಿಪುವನ್ನು ಕೊಂದು ಹಾಕಬೇಕಾಯಿತು ಎಂದು ಹೇಳುತ್ತಾರೆ. ಆಗ ದುರ್ಗಮನಿಗೆ ಬಲವಂತದಿಂದ ತಾನು ಹವಿಸು ಪಡೆದರೆ ಪ್ರಯೋಜನವಿಲ್ಲವೆಂದು ಅನ್ನಿಸುತ್ತದೆ. ತಾನೇ ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸುತ್ತಾನೆ. ಬ್ರಹ್ಮ ಪ್ರತ್ಯಕ್ಷನಾದಾಗ ಸಕಲ ವೇದವಿದ್ಯೆಗಳು ತನ್ನ ವಶವಾಗಬೇಕೆಂದು ಬೇಡಿಕೊಳ್ಳುತ್ತಾನೆ. ಬ್ರಹ್ಮ ಯಥಾ ಪ್ರಕಾರ ತಥಾಸ್ತು ಎಂದು ಮಾಯವಾಗುತ್ತಾನೆ. ದುರ್ಗಮ ವೇದಗಳಿಗೆ ಒಡೆಯನಾದ ಮೇಲೆ ಭೂಮಿಯ ಮೇಲಿದ್ದ ಜ್ಞಾನಿಗಳಿಗೆ ವೇದಗಳು ಮರೆತು ಹೋಗುತ್ತವೆ, ಯಜ್ಞ ಯಾಗಾದಿಗಳು ನಿಂತು ಹೋಗುತ್ತವೆ, ದೇವತೆಗಳಿಗೆ ಆಹಾರವಿಲ್ಲದೆ ನಿತ್ರಣರಾಗುತ್ತಾರೆ, ಭೂಮಿಯ ಮೇಲೆ ಮಳೆ ಸುರಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಸತತ 100 ವರ್ಷಗಳ ಅನಾವೃಷ್ಟಿಯಿಂದ ಭೀಕರ ಬರಗಾಲ ಎದುರಾಗುತ್ತದೆ. ಭೂಮಿಯ ಮೇಲಿನ ನದಿ, ಕೆರೆ, ಸರೋವರ, ಬಾವಿಗಳು
ದಾರಿಗಳು ಬತ್ತಿ ಹೋಗುತ್ತವೆ. ಮಾನವರ ಗೋಮಹಿಷಗಳ ಶವಗಳು ಎಲ್ಲೆಂದರಲ್ಲಿ ಬೀಳುತ್ತವೆ. ಗಿಡಮರಗಳು ಒಣಗಿ ಹೋಗುತ್ತವೆ. ಅದುಳಿದ ಮಾನವರು ವನಗಳಂತೆ ನೋಡಿ ಶವಗಳಂತೆ ಸಂಚರಿಸುತ್ತಾ ಇರುತ್ತಾರೆ. ಬಲಹೀನರಾದ ದೇವತೆಗಳ ಹಾಗೂ ಋಷಿಮನೆಗಳ ನೇತೃತ್ವದಲ್ಲಿ ಎಲ್ಲರೂ ಒಣಗಿ ಹೋಗಿರುವ ಹಿಮಾಲಯದ ಬುಡದಲ್ಲಿ ಮಹಾಮಾಯೆಯನ್ನು ಪ್ರಾರ್ಥಿಸುತ್ತಾರೆ. ನಿನಗೆ ಸ್ತೋತ್ರ ಮಾಡಲು ಶಕ್ತಿ ಇಲ್ಲದವರಾಗಿದ್ದೇವೆ ಎಂದು ರೋಧಿಸುತ್ತಾ ಗೋಳಿಡುತ್ತಾರೆ. ಅಳಲು ಶಕ್ತಿ ಇಲ್ಲದ ತನ್ನ ಮಕ್ಕಳ ಸ್ಥಿತಿ ನೋಡಿ ಜಗನ್ಮಾತೆ ಪಾರ್ವತಿಗೆ ಅಪಾರ ದುಃಖವಾಗುತ್ತದೆ. ಆಕೆ ನೀಲ ಪರ್ವತದಂತೆ ಕಪ್ಪಾದ ವರ್ಣ, ನೀಲ ಪದ್ಮದಂತಹ 3 ಕಣ್ಣುಗಳು, ಮಾತೃತ್ವದ ಪ್ರತೀಕವಾದ ತುಂಬು ಸ್ತನಗಳು, ಕಾಳಮೇಘದಂತೆ ಹರಡಿರುವ ಕೇಶರಾಶಿ, ಕೈಗಳಲ್ಲಿ ಧನುರ್ಬಾಣಗಳು, ಕಮಲ, ಹಣ್ಣು, ತರಕಾರಿ, ಗೆಡ್ಡೆ, ಗೆಣಸು, ಧಾನ್ಯ, ಸೊಪ್ಪು, ಚಿಗುರುಗಳು ಮತ್ತು ಜಲಕುಂಭಗಳನ್ನು ಧರಿಸಿ ವಿಶ್ವರೂಪವನ್ನು ಧರಿಸಿ ಸಹಸ್ರ ಸೂರ್ಯರಂತೆ ಬೆಳಗುತ್ತಾ ಕರುಣಾರಸ ಸಾಗರವೇ ಉಕ್ಕಿ ಬಂದಂತೆ ಪ್ರತ್ಯಕ್ಷಳಾಗುತ್ತಾಳೆ. ನಿಶಕ್ತರಾದ ಪ್ರಜೆಗಳನ್ನು ನೋಡಿ ದುಃಖದಿಂದ ಅಳಲು ಪ್ರಾರಂಭಿಸುತ್ತಾಳೆ. ಅವಳ ಕಣ್ಣೀರು ಹೊರಬರಲು 2 ಕಣ್ಣುಗಳು ಸಾಲದೆ ಆಕೆಯ ಮೈತುಂಬ ಕಣ್ಣುಗಳು ಸಹ ಮೂಡುತ್ತವೆ. ದೇವಿ ಸತತವಾಗಿ 9 ದಿನ ಅಳುತ್ತಾಳೆ. ಸಾವಿರಾರು ಕಣ್ಣಿನ ಕೋಡಿಗಳು ಹರಿಯುತ್ತವೆ. ಆ ನೀರಿನಿಂದ ಕೆರೆ, ಕುಂಟೆ, ಸರೋವರಗಳು ತುಂಬುತ್ತವೆ. ಹಳ್ಳ, ನದಿಗಳು ಉಕ್ಕಿ ಹರಿಯುತ್ತವೆ. ತನ್ನ ಕೈಯಲ್ಲಿರುವ ಹಸಿವು, ಜಡತೆ, ಮರಣಗಳನ್ನು ನೀಗಿಸುವ ರಸಫಲಗಳನ್ನು ನೀಡಿ ಭಕ್ತರನ್ನು ಕಾಪಾಡುತ್ತಾಳೆ. ತನ್ನ ಮೈಯಿಂದಲೇ ಶಾಖಗಳನ್ನು ಸೃಷ್ಟಿಸಿ ವಿಶ್ವದ ಜೀವಗಳನ್ನು ಸಲಹುತ್ತಾಳೆ. ದೇವಿ ನೀಡಿದ ಆಹಾರವನ್ನು ತಿಂದ ಎಲ್ಲರೂ ಚೈತನ್ಯ ಭರಿತರಾಗುತ್ತಾರೆ. ಅಷ್ಟರಲ್ಲಿ ದುರ್ಗಮನು 101 ಅಕ್ಷೋಹಿಣಿ ಸೈನ್ಯದೊಡನೆ ದೇವಿ ಇರುವಲ್ಲಿಗೆ ಬರುತ್ತಾನೆ. ಆಗ ದೇವಿ ತನ್ನ ಭಕ್ತರ ರಕ್ಷಣೆಗಾಗಿ ಅವರ ಸುತ್ತಲೂ ದೊಡ್ಡದಾದ ತೇಜೋಮಯ ಪ್ರಭಾವಳಿಯೊಂದನ್ನು ಸೃಷ್ಟಿಸಿ ತಾನು ಅದರ ಹೊರಗೆ ನಿಂತುಕೊಂಡು ದುರ್ಗಮನನ್ನು ಎದುರಿಸುತ್ತಾಳೆ. ಆಗ ದೇವಿಯ ಶರೀರದಿಂದ ಕಾಳಿಕಾ, ತಾರಾ, ಬಾಲ, ಬಗಳ, ಭುವನೇಶ್ವರಿ, ಲಲಿತಾ, ತ್ರಿಪುರ, ಮಾತಂಗಿ, ಕಮಲ, ಚಿನ್ನಮಸ್ತ, ಗುಹ್ಯಕಾಳಿ, ಧೂಮಾವತಿ ಎಂಬ ದೇವಿಯರು 64 ಯೋಗಿನಿಯರು, 64 ಕೋಟಿ ಮಾತೃಕೆಯರು ಹೊರಬರುತ್ತಾರೆ. 10 ದಿನಗಳವರೆಗೆ ನಡೆದ ಯುದ್ಧದಲ್ಲಿ ದೇವಿಯ ಸೈನ್ಯ ದುರ್ಗಮನ 100 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡುತ್ತದೆ. ತನ್ನ ಅಂತ್ಯವು ಖಚಿತವೆಂದರಿತ ದುರ್ಗಮನು 11ನೇ ದಿನ ರಕ್ತವರ್ಣದ ವಸ್ತ್ರ, ಗಂಧ ಪುಷ್ಪಗಳಿಂದ ಅಲಂಕೃತನಾಗಿ ಯುದ್ಧ ಆರಂಭವಾಗುವ ಮೊದಲು ರಣರಂಗದಲ್ಲಿ ದೇವಿಯ ಮುಂದೆ ಬಂದು ತನ್ನ ಮರಣದ ನಂತರ ಸದ್ಗತಿ ದೊರೆಯಬೇಕು ದೇವಿ ಅಂತ ಪ್ರಾರ್ಥನೆ ಮಾಡ್ಕೊತಾನೆ. ದೇವಿಯು ತನ್ನ ಹೆಸರಿನಿಂದಲೇ ಕರೆಯಲ್ಪಡುವ ಹಾಗೂ ತನಗೆ ಇಷ್ಟವಾದ ಕೆಂಪು ವಸ್ತ್ರ, ಗಂಧ ಪುಷ್ಪಗಳಿಂದಲೇ ಪೂಜೆಯನ್ನು ಪಡೆಯಬೇಕೆಂದು ವರವನ್ನು ಪಡೆಯುತ್ತಾನೆ. ನಂತರ 2 ಪ್ರಹರಗಳಷ್ಟುಗಳ ಕಾಲ ನಡೆದ ಭೀಕರ ಯುದ್ಧದಲ್ಲಿ ರಾಕ್ಷಸ ಸೈನ್ಯ ನಿರ್ಗಮವಾಗುತ್ತದೆ. ದುರ್ಗಮನ ಸೇನಾಧಿಪತಿಯಾದ ಅರುಣ ರಣರಂಗದಿಂದ ಪಲಾಯನ ಮಾಡುತ್ತಾನೆ. ಕೊನೆಗೆ ದೇವಿ 15 ಬಾಣಗಳನ್ನು ಒಟ್ಟಿಗೆ ಪ್ರಯೋಗಿಸಿ ದುರ್ಗಮನನ್ನು ರಥಸಹಿತವಾಗಿ ಧೂಳಿಪಟ ಮಾಡಿ ಅವನನ್ನು ಅಂತ್ಯಗೊಳಿಸುತ್ತಾಳೆ. ನೋಡಿ, ಆ ನಂತರ ಅವನನ್ನು ಅಂತ್ಯಗೊಳಿಸಿದ ನಂತರ ಅವನಿಂದ ಹೊರಟ ತೇಜಸ್ಸು ದೇವಿಯನ್ನು ಸೇರುತ್ತವೆ. ವೇದಗಳು ದೇವಿಯ ವಶವಾಗುತ್ತವೆ. ವೇದಗಳನ್ನು ಋಷಿಮನೆಗಳ ಕೈಗೆ ಕೊಟ್ಟ ದೇವಿ ಜ್ಞಾನವು ನನ್ನದೇ ಇನ್ನೊಂದು ರೂಪ, ಇದನ್ನು ಕಾಪಾಡುವುದು ನಿಮ್ಮ ಕರ್ತವ್ಯ ಎಂದು ಹೇಳಿ ಕೈಲಾಸಕ್ಕೆ ಹಿಂತಿರುಗುತ್ತಾಳೆ. ಸ್ಕಂದ ಪುರಾಣದಲ್ಲಿ ಕಥೆ ಇದೆ, ಇನ್ನೂ ಮುಂದುವರಿಯುತ್ತದೆ. ದೇವಿ ದುರ್ಗಮನನ್ನು ಕೊಂದ ನಂತರ ಉಗ್ರ ರೂಪ ಧರಿಸಿ ತಿಲಕಾರಣ್ಯ ಈಗಿನ ಬಾದಾಮಿಯ ಬಳಿ ಇರುವ ಚೋಳಚ ಗುಡ್ಡ ಅಲಿಯುತ್ತಾ ಇದ್ದಾಳಂತೆ. ನಂತರ ಸೀತೆಯನ್ನು ಅರಸುತ್ತಾ ಬಂದ ಶ್ರೀರಾಮನ ಬೇಡಿಕೆಯಂತೆ ಶಾಂತಳಾಗಿ ಅಲ್ಲಿ ನೆಲೆಸಿದಳಂತೆ. ವನದಲ್ಲಿ ನೆಲೆಸಿದ್ದರಿಂದ ಬನಶಂಕರಿಯನ್ನು ವನಶಂಕರಿ ಎಂದು ಕೂಡ 106 ಕಣ್ಣುಗಳನ್ನು ಧರಿಸಿದ್ದರಿಂದ ಶತಾಕ್ಷಿ ಎಂದು ಸಹ
ಶತಾಕ್ಷಿ ಎಂದು ತನ್ನ ದೇಹದಿಂದ ಶಾಖಗಳನ್ನು ಭರಿಸಿದ್ದರಿಂದ ಶಾಕಾಂಬರಿ ಎಂದು ದುರ್ಗಮನನ್ನು ಕೊಂದಿದ್ದರಿಂದ ದುರ್ಗೆ ಎಂದು ಹೆಸರಾಗುತ್ತಾಳೆ. ನೋಡಿ, ಈ ರೀತಿ ಇರೋದ್ರಿಂದ ನಾವು ಬನದ ಶಂಕರಿನ ಅಂದರೆ ಬನಶಂಕರಿ ದೇವಿನ ನಾವು ಶಾಕಾಂಬರಿ ದೇವಿ ಅಂತ ಕರಿತೀವಿ. ಅದಕ್ಕೋಸ್ಕರ ನಾವು ಇಂತಹ ಕಡು ಕಷ್ಟಗಳಲ್ಲಿ ನಾವು ಸಿಗಾಕೊಂಡಿರೋಂಥ ಎಂಥದ್ದೇ ಸಮಸ್ಯೆಗಳು, ನಾವು ಮಾನವರು ನಮಗೆ ಗೊತ್ತಿಲ್ಲದಂಗೆ ನಾನಾ ರೀತಿಯ ಕಷ್ಟಗಳು ಬರ್ತಾ ಇರುತ್ತೆ. ಅದು ಶತ್ರು ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ವೃತ್ತಿಪರ ಕೆಲಸಗಳಲ್ಲಿ ನಮಗೆ ತೊಡಕಾಗಿರೋ ಅಂಥದ್ದು ಇರ್ಬೋದು, ಅಥವಾ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಶತ್ರುಗಳು ನಮಗೆ ಮಾಟ ಮಂತ್ರದ ಪ್ರಯೋಗ ಮಾಡಿಸಿರೋ ಅಂಥದ್ದು ಇರ್ಬೋದು, ಅಥವಾ ನಾವು ಕಷ್ಟಪಟ್ಟಂಥ ಶ್ರಮಪಟ್ಟಂಥ ಕೆಲಸಕ್ಕೆ ನಮಗೆ ಒಳ್ಳೆಯ ರೀತಿಯಲ್ಲಿ ನಮಗೆ ಪ್ರಗತಿ ಸಾಗೋದಕ್ಕೆ ನಮಗೆ ಯಾವುದೇ ರೀತಿ ಒಳ್ಳೆಯದು ಆಗ್ತಾ ಇಲ್ಲ ಅಂತ ನಾವು ನಮ್ಮ ಜೀವನದಲ್ಲಿ ಸೋತಂಥ ಸಂದರ್ಭದಲ್ಲಿ ನಾವು ಈ ತಾಯಿ ಬನಶಂಕರಿ ದೇವಿನ ನಾವು ಆರಾಧನೆ ಮಾಡೋದ್ರಿಂದ ನಾನು ಹೇಳಿದಂಥ ಪುಟ್ಟ ಉಪಾಯಗಳನ್ನು ಮಾಡ್ಕೊಳ್ಳಿ. ನಿಮಗೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ನಿಂಬೆಹಣ್ಣಿನ ದೀಪ ಹಚ್ಚಿ 9 ದಿನಗಳ ಕಾಲ ಬೂದುಗುಂಬಳಕಾಯಿ ದೀಪಗಳನ್ನು ಹಚ್ಚಿ, ಬೆಲ್ಲದ ದೀಪಗಳನ್ನು ಹಚ್ಚಿ, ಸಾಧ್ಯವಾದಷ್ಟು ಆವತ್ತಿನ ದಿನ 9 ದಿನಗಳಲ್ಲಿ ಯಾವತ್ತಾದರೂ ಒಂದು ದಿನಗಳಲ್ಲಿ ನಿಮಗೆ ಯಾವ ತರಕಾರಿಗಳು ನಿಮಗೆ ಕೊಡಬೇಕು ಅನಿಸುತ್ತೋ ಆ ತರಕಾರಿಗಳನ್ನು ನೀವು ಬನಶಂಕರಿ ದೇವಿ ದೇವಸ್ಥಾನಗಳಿಗೆ 9 ದಿನಗಳ ಕಾಲ ನಿರಂತರವಾಗಿ ಕೊಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ ಅಂತ ಅನಿಸ್ತಾ ಇದೆ, ಆದರೆ ಏನು ಮಾಡೋದು ಸ್ನೇಹಿತರೆ, ಕೆಲವೊಂದು ವಿಚಾರಗಳನ್ನು ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಸೋ ರೀತಿಲಿ ನನಗೆ ಗೊತ್ತಿರೋ ರೀತಿ ನಾನು ಅರ್ಥ ಮಾಡಿಸಿದ್ದೀನಿ. ನಿಮಗೆ ಸರಿ ಅನಿಸಿದ್ರೆ ನಿಮಗೆ ಮಾಡಬೇಕು ಅನ್ನೋ ಅಭಿಲಾಷೆ ಇದ್ದು ನಿಮ್ಮ ಕಷ್ಟಗಳನ್ನು ನೀವು ಕಳ್ಕೊಬೇಕು ಅನ್ನೋ ಆಸೆ ನಿಮ್ಮಲ್ಲಿದ್ದರೆ ನಾಳೆಯಿಂದ ಅಷ್ಟಮಿ ಸ್ಟಾರ್ಟ್ ಆಗುತ್ತೆ. 9 ದಿನಗಳ ಕಾಲ ನಿರಂತರವಾಗಿ ಬನದ ಹುಣ್ಣಿಮೆ ಪ್ರಯುಕ್ತ ವಿಶೇಷವಾಗಿ ಬನಶಂಕರಿ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜಾ ಕಾರ್ಯಗಳು ನೆರವೇರ್ತಾ ಇರುತ್ತೆ. ಅದನ್ನು ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.